3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ನಮ್ಮ ಮುಂದಿನ ಸುದ್ದಿ ರೈತರ ಸುತ್ತುವಂತಹ ಸುದ್ದಿ. ಹಾಗಾದ್ರೆ ರೈತರಿಗೆ ಕಾಡ್ತಿರುವ ಆ ವಿಚಿತ್ರ ಸಮಸ್ಯೆ ಏನು ಅನ್ನೋದರ ಸುತ್ತ ಇರುವ 3 ಪ್ರಶ್ನೆಗಳನ್ನ ನಾವು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಕೇಬಲ್ ಕಳ್ಳರ ಕಾಟ ಶುರುವಾಗಿದೆ ಅನ್ನದಾತರಿಗೆ. ಎಲ್ಲಿ ಆಗ್ತಿದೆ ಸಮಸ್ಯೆಯನ್ನು? ಎರಡನೇ ಪ್ರಶ್ನೆಗೆ ಉತ್ತರ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆ ಹಾವೇರಿಯಲ್ಲಿ. ಹಾಗಾದ್ರೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದಕ್ಕೆ ಉತ್ತರ, ಬೋರ್ವೆಲ್ಗಳಿಗೆ ಹಾಕುವಂತಹ ಕೇಬಲ್ಗಳನ್ನ ಕದ್ದು ಎಸ್ಕೇಪ್ ಆಗ್ತಿದ್ದಾರೆ ಕಳ್ಳರು. ರಾತ್ರೋರಾತ್ರಿ ಬರೋದು, ಬೋರ್ವೆಲ್ನ ಕೇಬಲ್ಗಳನ್ನ ಕದ್ದು ಎಸ್ಕೇಪ್ ಆಗೋದು. ಬೆಳಗ್ಗೆ ಬಂದು ಅನ್ನದಾತರು ನೀರು ಹಾಯಿಸೋ ಪ್ರಯತ್ನವನ್ನ ಮಾಡಿದ್ರೆ ಬೋರ್ವೆಲ್ ವರ್ಕೇ ಆಗ್ತಿಲ್ಲ. ಇಂಥ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಹೇಳಿ ಆ ಭಾಗದ ರೈತರು ಆಗ್ರಹಿಸುತ್ತಿದ್ದಾರೆ. ಹಾಗಾದ್ರೆ ಯಾವ ರೀತಿ ಇದೆ ಈ ಸಮಸ್ಯೆ ಗಮನಿಸ್ತಾ ಹೋಗೋಣ. ಹಾವೇರಿ ತಾಲೂಕಿನ ಹವನೂರು ಗ್ರಾಮದಲ್ಲಿ ಈ ಕಳವು ದಿನೇ ದಿನೇ ಹೆಚ್ಚಾಗ್ತಿದೆಯಂತೆ. ಬೋರ್ವೆಲ್ಗೆ ಹಾಕಿದ ಕೇಬಲ್ ಅನ್ನ ಕದ್ದು ಪರಾರಿಯಾಗ್ತಿದ್ದಾರೆ ಕಳ್ಳರು. ನಿನ್ನೆ ಒಂದೇ ರಾತ್ರಿ ಬರೋಬ್ಬರಿ 27 ಬೋರ್ವೆಲ್ಗಳ ಕೇಬಲ್ ಅನ್ನ ಕಳವು ಮಾಡಲಾಗಿದೆ. ಮೊದಲೇ ಮಳೆ ಇಲ್ಲ, ಬೆಳೆ ಬೆಳೆಯೋಕಾಗ್ತಿಲ್ಲ, ಕಂಗಾಲಾಗಿದ್ದಾರೆ ರೈತರು. ಇದರ ಮೇಲೆ ರೈತರಿಗೆ ಈ ಕಳ್ಳರ ಕಾಟ ಮತ್ತಷ್ಟು ತಲೆ ಬಿಸಿ ತಂದಿದೆ. ಹೀಗಾಗಿ ಕಳ್ಳರನ್ನ ಹಿಡಿದು ಕ್ರಮ ಕೈಗೊಳ್ಳಿ ಅಂತ ಠಾಣೆಗೆ ದೂರು ಕೊಡ್ಲಿಕ್ಕೆ ಕೂಡ ಮುಂದಾಗಿದ್ದಾರೆ ಹವನೂರು ಭಾಗದ ರೈತರು. ಇನ್ನು ರೈತರು ತಮ್ಮ ಸಮಸ್ಯೆ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದರ ಕುರಿತಾಗಿ ನಮ್ಮ ಹಾವೇರಿ ಪ್ರತಿನಿಧಿ ರಮೇಶ್ ರೈತರು ಹಾಗೆ ಸ್ಥಳೀಯರ ಜೊತೆಯಲ್ಲೇ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಮಳೆ ಇಲ್ಲ, ಹೀಗಾಗಿ ನದಿ ಹಳ್ಳ ಕೊಳ್ಳ ಎಲ್ಲವೂ ಕೂಡ ಬರಿದಾಗಿದೆ. ಈಗ ನಾನು ಹಾವನೂರು ಗ್ರಾಮದಲ್ಲಿ ಇರುವಂತದ್ದು. ನನ್ನ ಹಿಂಭಾಗದಲ್ಲಿ ಕೂಡ ರೈತರಿದ್ದಾರೆ. ಅವರೆಲ್ಲ ಯಾಕೆ ನಿಂತ್ಕೊಂಡಿದ್ದಾರೆ, ಕೈಯಲ್ಲಿ ಕೇಬಲ್ಗಳನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ, ಏನು ಎತ್ತ ಎಂಬುದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಕೇಬಲ್ ಅನ್ನ ಕದ್ಕೊಂಡು ಹೋಗಿದ್ದಾರೆ, ಹೌದಾ? ಯಾಕೆ, ಯಾವಾಗ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇದಕ್ಕೆ ಕಂಪ್ಲೇಂಟ್ ಕೊಟ್ಟೋ ಸರ. ನಿನ್ನೆ ಸ್ಟೇಷನ್ಗೆ ಹೋಗಿದ್ವಿ. ನಾವು 4 ಜನ ರೈತರು ಹೋಗಿದ್ವಿ. ಅವರು ಎಲ್ಲ ಲಿಸ್ಟ್ ಮಾಡಿ ಕೊಡು ಅಂದರೆ ಎಲ್ಲ ಲಿಸ್ಟ್ ಮಾಡಿ ಕೊಟ್ಟವು ಸರ್. ಅವ್ರನ್ನ ಯಾರು ಪೊಲೀಸ್ನವ್ರು ಬಂದಿಲ್ಲ. ಅಲ್ಲ ಓಕೆ, ಆಯ್ತು ರೀ. ಇದು ಕೇಬಲನ್ನ ಯಾಕೆ ಕದಿಬೇಕು? ಕೇಬಲಿಂದ ಏನು ಕಳ್ಳರಿಗೆ ಲಾಭ ಆಗುತ್ತೆ? ಹಾಗಾದ್ರೆ ಎಕ್ಸ್ಪ್ಲೈನ್ ಮಾಡಿ. ಹಾಗಾದ್ರೆ ಕೇಬಲ್ 1 ಮೀಟ್ರಿಗೆ 200 ರೂಪಾಯಿ ಬಾಳ್ದ ಸರ್. ಅದ್ರ ತಾಂಬತ್ತು ಅಂತ ಇರ್ತೈತಿ. ಅದನ್ನ ಸುಟ್ಟು ಮಾರಿದ್ರೆ 1000 ರೂಪಾಯಿ 1 kg ಅಂತದು. ಅದರಂತ 27 ಮೀಟ್ರಕ್ಕೆ ಅಂದ್ರೆ 1.5-2 ಲಕ್ಷ ರೂಪಾಯಿ ಅಮೌಂಟ್ ಆಕತಿ. ಆ ಉದ್ದೇಶಕ್ಕೆ ಅವರು ಕಳ್ತನ ಮಾಡಿದ್ರು. ಈ ಕಂಪ್ಲೇಂಟ್ ಮಾಡಿದ್ರಿ? ಕಂಪ್ಲೇಂಟ್ ಮಾಡ್ಯಾವ ಸರ್. ಅಧಿಕಾರಿಗಳು ಬರ್ತವೆ, ಪರಿಶೀಲನೆ ಮಾಡ್ತವೆ. ಆದಷ್ಟು ಮಟ್ಟಿಗೆ ಮುಂದಿನ ದಿನದಲ್ಲಿ ನಾವು ಒಬ್ರು ಗಸ್ತು ಪೊಲೀಸನ್ನ ಬಿಡ್ತೇವೆ ಅಂತ ಹೇಳ್ಯಾರ. ಮುಂದಿನ ದಿನದಾಗ ಆಗದಂಗೆ ನೋಡ್ಕೊಂತೇವೆ ಅಂತ ಹೇಳ್ಯಾರ. ಅವ್ರು ಬಂದು ನಮಗೆಲ್ಲ ಕೇಬಲ್ ಮರಳಿಸಿದ್ರೆ ರೈತರಿಗೆ ಇನ್ನೂ ಅನುಕೂಲ ಆಕತಿ. 10,000 ರೂಪಾಯಿ ಉಳಿತೇವೆ. ಸೊ ಇದು ರೈತರ ಮಾತಾಗಿದೆ. ಇನ್ನೊಬ್ರು ರೈತರದ ನಾನು ಕೇಳ್ತಾ ಹೋಗ್ತೀನಿ. ಕೇಬಲ್ ಎಲ್ಲ ಕಳ್ತನ ಆಗಿದೆ. ಎಷ್ಟು ಸಮಸ್ಯೆ ಆಗ್ತಾ ಇದೆ? ನೀರು ಹಾಸೋದಕ್ಕೆ, ನೀರು ಬಿಡೋದಕ್ಕೆ ಎಷ್ಟು ಸಮಸ್ಯೆ ಆಗ್ತಿದೆ? ಯಾವ ಬೆಳೆಗಳಿಗೆ ಸಮಸ್ಯೆ ಆಗ್ತಾ ಇದೆ? ಸರ್, ನಮ್ಮದು ಈಗ ಭತ್ತ ಮಾಡಿದ್ದೀವಿ, ಕಬ್ಬು ಮಾಡಿದ್ದೀವಿ. ಈಗ ಎಷ್ಟೊತ್ತದು ನಾವು ಕರೆಂಟಿನ ವಿದ್ಯುತ್ ಅದ್ರಾಗೆ 4 ಗಂಟೆ ಬೆಳಗ್ಗೆ ಮುಂಚೆ 4 ಗಂಟೆ ಕರೆಂಟ್ ಹಾಕ್ತಾರೆ. ಆ ಹೊತ್ತನೇ ನಾವು ಹೋಗ್ಬೇಕು. ಈಗ ಏನು ಮಾಡಿದ್ದಾರೆ, ವಯರ್ನ ರಾತ್ರಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಬೆಳಗ್ಗೆ ಎದ್ದು ಹೋಗಿ ನೋಡಕ್ಕೆ ಹೋದ್ನಿ ಅಂದ್ರೆ ಬಗ್ಗೆ ನಾವು ಏನು ಕರೆಂಟ್ ಶಾಕಿನಿಂದ ಎಕ್ಸ್ಪೈರ್ಡ್ ಆದ್ನಿ ಅಂದ್ರೆ ಅವಾಗ ಏನು ಮಾಡೋದು? ಹೌದು, ಈ ಥರ ಆಗಿದೆ ಘಟನೆ. ಅದಕ್ಕೋಸ್ಕರ ನಾವೇನು ಇದನ್ನ ಮಾಡೋದಪ್ಪ ಅಂದರೆ, ನಮಗೇನಾಗಿದೆ, ವಿದ್ಯುತ್ ಕಳ್ತನ ಯಾರು ಕೇಬಲ್ಗಳನ್ನ ಕಳ್ತನ ಮಾಡ್ಕೊಂಡಿದ್ದಾರೋ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡು ನಮಗೆ ಏನೋ ರೈತರಿಗೆ ಒಟ್ಟು ಅನುಕೂಲ. ಯಾಕಂದರೆ ಈಗ ಮಳೆ ಇಲ್ಲ, ಬೆಳೆ ಇಲ್ಲ. ಈಗ ಏನೋ ಕಾರಣದಿಂದ ಒಟ್ಟು ನಮಗೆ ಬಂದೋಬಸ್ತಿಂದ ಮಾಡಿಕೊಟ್ರೆ ಭಾರಿ ಅನುಕೂಲ ಆಗುತ್ತೆ. ಪೊಲೀಸ್ ಇಲಾಖೆಗಾದರೂ ನಾವು ಇದನ್ನೇ ಮನವಿ ಮಾಡ್ತಾ ಇರೋದು. ಇದಿಷ್ಟು ಹಾವನೂರು ಗ್ರಾಮದಲ್ಲಿ ಇರ್ತಕ್ಕಂಥ ಕೇಬಲ್ ಅನ್ನು ಕಳೆದುಕೊಂಡಿರುವಂತಹ ರೈತರ ಮಾತಾಗಿದೆ. ಹಾವೇರಿಯಿಂದ ರಮೇಶ್, BH ನ್ಯೂಸ್ 18 ಕನ್ನಡ. ಇದು ಇವತ್ತಿನ 3 ಗಂಟೆ 3 ಪ್ರಶ್ನೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.